ಎರಡನೇ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಕಾನೂನಿನ ಅರಿವಿಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಈ ಸುದ್ದಿಯನ್ನ ಕೇಳಿದಾಗ. ಪೊಲೀಸರು ಹಲ್ಲೆ ನಡೆಸುವಂತಹ ಗೂಂಡಾಗಳಾಗ್ಬಿಟ್ಟಿದಾರ. ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ 11 ವರ್ಷದ ಹುಡುಗನ ಮೇಲೆ ಸುಳ್ಳು ಕಳ್ಳತನದ ಆರೋಪ ಹೊರಿಸೋದು ಅಲ್ಲದೆ ಬಾಲಕನ ಮೇಲೆ ಕ್ರೌರ್ಯವನ್ನ ಎಸಗಿದ್ದಾರೆ, ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಆ ಹುಡುಗನ ಮೇಲೆ 120 ಗ್ರಾಂ ಚಿನ್ನವನ್ನ ನೀನ್ ಕದ್ದಿದ್ಯಾ ಅಂತ ಆರೋಪ ಮಾಡಿ ನಾವು ಹೇಳೋದನ್ನೆಲ್ಲ ನೀನು ಒಪ್ಕೋಬೇಕು, ನಾವು ವಿಡಿಯೋ ಮಾಡ್ಕೊಳ್ತೀವಿ ಅವಾಗ ಅಂತ ಹೇಳಿ ಹಲ್ಲೆ ನಡೆಸಿ ಬಲವಂತವಾಗಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. 6ನೇ ತರಗತಿ ಓದ್ತಾ ಇರೋ ಹುಡುಗನ ಮೇಲೆ ಠಾಣೆ ಕರೆದುಕೊಂಡು ಹೋಗಿ ಈ ರೀತಿಯಾಗಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂತಹ ಆರೋಪ. ಪರಪ್ಪನ ಅಗ್ರಹಾರ ಪೊಲೀಸರಿಂದ ಪೋಷಕರ ಮುಂದೆಯೇ ಚಿತ್ರಹಿಂಸೆ ಕೊಡ್ಲಾಯ್ತಂತೆ. ಗಾಯಗೊಂಡ ಬಾಲಕನಿಗೆ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾ ಪೋಷಕರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಒಂದು ವೇಳೆ ಈ ಆರೋಪ ನಿಜವೇ ಆದ್ರೆ, ಸಾಬೀತಾದ್ರೆ ಪೊಲೀಸರ ವಿರುದ್ಧ ಯಾವ ರೀತಿಯ ಕ್ರಮಕ್ಕೆ ನೀವು ಮುಂದಾಗ್ತೀರಿ? ಕ್ರೈಮ್ ಪೊಲೀಸರು ಮಾಡಿರೋ ಕ್ರೈಮ್ ಅಂತಾರೆ. ಓದ್ಗಿದ್ಕೊಂಡು ಬಂದಿರ್ತಿರೋ, ದುಡ್ಡು ಕೊಟ್ಟು ಬಂದಿರ್ತಿರೋ ಗೊತ್ತಾಗಲ್ಲ. 6ನೇ ಕ್ಲಾಸ್ ಓದ್ತಾ ಇರೋ ಹುಡುಗನನ್ನ ಹ್ಯಾಂಡಲ್ ಮಾಡಕ್ ಬರಲ್ವಾ? ಸರಿ, ಮಕ್ಕಳನ್ನ ಹ್ಯಾಂಡಲ್ ಮಾಡಕ್ಕೆ ಬೇಕಾದಷ್ಟು ರೂಲ್ಸ್ ಗಳಿದ್ದಾವೆ. ಯೂನಿಫಾರ್ಮ್ ಹಾಕೊಂಡು ನೀವು ಅವ್ರನ್ನ ವಿಚಾರಣೆ ಮಾಡೋ ಹಂಗೆ ಇಲ್ಲ. ಅವ್ರ ಎಂಥದ್ದೇ ದೊಡ್ಡ ಕ್ರೈಮ್ ಮಾಡಿರೋ ಆರೋಪ ಇರಲಿ, ಯೂನಿಫಾರ್ಮ್ ಹಾಕೊಂಡು ಮಾತಾಡಂಗಿಲ್ಲ, ಜೋರಾಗಿ ಗದ್ರಂಗಿಲ್ಲ. ಇಂಥವೆಲ್ಲ ರೂಲ್ಸ್ ಇದ್ದಾಗ ನೀವು ಅಪ್ಪ ಅಮ್ಮನ ಮುಂದೆ ಕೂರಿಸ್ಕೊಂಡು ಬೇಕಾ ಬಿಟ್ಟಿ ಹೊಡಿತೀರಿ ಬಡಿತೀರಿ ಅಂದ್ರೆ ನೀವು ಓದ್ಕೊಂಡು ಬಂದಿರ್ತೀರಾ? ಕಾನೂನು ಗೊತ್ತಿದ್ಯಾ ಅಥವಾ ಹೆಂಗೆ ಅನ್ನೋದು ಪ್ರಶ್ನೆ ಬರುತ್ತಲ್ವಾ? ನನ್ನ ಹೆಸರು ಬಿ ಜಗದೀಶ. ನನ್ನ ಏಜ್ ಬಂದು 11. ಪೊಲೀಸ್ ಸ್ಟೇಷನ್ ಫಸ್ಟ್ ದಿನ ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ಬಿಟ್ರು. ಸೆಕೆಂಡ್ ದಿವಸ ನನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ರೂಮ್ ಒಳಗಡೆ ನನ್ನ ಟಾರ್ಚರ್ ಮಾಡಿಬಿಟ್ಟು ಹಿಂಸಿಚ್ಚು ಹೊಡೆದು ಮತ್ತು ಲಾಸ್ಟಲ್ಲಿ ನಾನು ಹೊಡೆದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ 3 ವರ್ಷ ಜೈಲು ಹಾಕ್ತೀನಿ ಅಂತ ಬ್ಲಾಕ್ ಮಾಡಿಬಿಟ್ಟು ನನ್ನ ಹಿಂಗೆ ಒಪ್ಪಿಸಿದ್ದಾರೆ. ನನ್ನ ಹೆಸರು ಬಿ ಜಗದೀಶ. ನನ್ನ ಏಜ್ ಬಂದು 11. ನನ್ನ ಮಗ ಒಬ್ಬನು ಅಂಗಡಿಯಲ್ಲೇ ಇದ್ದವನು. ನಾವೆಲ್ಲೋ ಬೇರೆ ಕಡೆ ಆಚೆ ಹೋಗಿದ್ದೀವಿ ಸರ್ ನಾವು. ಆಮೇಲೆ ಸುಮಿತ್ರಮ್ಮ ಈ ಥರ ಗೋಲ್ಡ್ 1 ವಾರ ಬಿಟ್ಟು ಊರಿಗೆ ಹೋಗಿ 1 ವಾರ ಬಿಟ್ಟು ಗೋಲ್ಡ್ ಹೋಗಿದ್ದು ಬಾಲಾಜಿ ಅಂತ ನಮ್ಗೆ ಕಾಲ್ ಮಾಡೋರು ಸರ್. ಅವರು ನಮ್ಗೇನು ಗೊತ್ತಮ್ಮ ಅಂತ ನಾವು ಹೇಳಿದ್ವಿ ಸರ್. ಆಮೇಲೆ ಆ ಅಮ್ಮ ಬಂದು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಆಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಸರ್. ಅವರು ಸ್ಟೇಷನಲ್ಲಿ ಈ ಥರ ಪೊಲೀಸ್ ಅವ್ರು ಕರೆದ್ರು, ನಾವು ಹೋಗಿದ್ವಿ. ಎಲ್ಲ ಈ ಥರ ಹೆಂಗಮ್ಮ ಹೋಯ್ತು ಅಂತ ಅವ್ರು ಕೇಳಿದ್ರು. ಈ ಥರ ಡೀಟೇಲ್ಸ್ ಸರ್ ಅವರು ಹೇಳೋರು ಆಲ್ರೆಡಿ. ಮತ್ತಷ್ಟು ಮಾಹಿತಿ ನನ್ನ ಕರೆಗೆ ಗಿರೀಶ್ ನೀಡ್ತಾರೆ. ಗಿರೀಶ್, ಆತ ಕದ್ದಿದ್ದಾನ ಇಲ್ವಾ ಅದು ಮೊದಲಿಗೆ ಸೆಕೆಂಡ್ರಿ, ಮೊದಲಿಗೆ ಬರೋದೇ ಇಲ್ಲ. ಬರ್ತಾ ಇರೋ ಆರೋಪ ಪೊಲೀಸರು ಹಿಗ್ಗ ಮುಗ್ಗ ಪೇರೆಂಟ್ಸ್ ಮುಂದೆಯೇ ಹುಡುಗನನ್ನ ಹೊಡೆದ್ರು, ಟಾರ್ಚರ್ ಮಾಡಿದ್ರು ಅಂತ. ಈ ಆರೋಪ ಸತ್ಯಕ್ಕೆ ಎಷ್ಟು ಮಟ್ಟಿಗೆ ಹತ್ತಿರವಾಗಿದೆ? ಇನ್ ಕೇಸ್ ಹೌದು ಅನ್ನೋದಾದ್ರೆ ಪೊಲೀಸರೇ ಕ್ರೈಮ್ ಮಾಡ್ದಂಗೆ ಆಗುತ್ತೆ ಇದನ್ನ. ಹೌದು ವಿದ್ಯಾ, ಈ ಒಂದು ಕೇಸ್ ಏನಿದೆ ಎಂತವರ ಮನಸ್ಸನ್ನಾದ್ರೂ ಕಲ್ಕುತ್ತೆ ಹೇಳ್ಬೋದು. ಯಾಕಂದ್ರೆ ಏನೋ ಒಬ್ಬ ಮಹಿಳೆ ಇದ್ದಾರೆ, ಆಕೆ ಸುಮಾರು 3 ರಿಂದ 4 ಬಾರಿ ಅದೇ ರೋಡ್ ನಲ್ಲಿ ಓಡಾಡಿರ್ತಾರೆ. ಈ ಒಂದು ಕಾರಣಕ್ಕೆ ಅಂಗಡಿಯಲ್ಲಿರುವ ಆ ಹುಡುಗನು ಕೂಡ ಪರಿಚಯ ಇರ್ತಾನೆ. ಹೀಗಾಗಿ ಅವರು ಆಟೋದಿಂದ ಇಳಿದು ಮನೆಗೆ ಹೋಗುವ ಸಂದರ್ಭದಲ್ಲಿ ಸುಮಾರು ಒಂದು 10 ರೂಪಾಯಿನ ಆತನಿಗೆ ಕೊಟ್ಟು ಹೋಗ್ತಾರೆ. ಆತನು ಸಹ ಪರಿಚಯ ಇರೋರಲ್ವಾ ಅಂತ ಹೇಳಿ ಇಸ್ಕೊಂತಾನೆ. ಆದ್ರೆ ಏಕಾಏಕಿ ಬಂದಂತಹ ಈ ಮಹಿಳೆ ಏನಿದ್ದಾರೆ, ತಮ್ಮ 120 ಗ್ರಾಂ ಚಿನ್ನದ ಸರವನ್ನ ಈ ಹುಡುಗ ಕಳವನ್ನ ಮಾಡಿದ್ದಾನೆ ಅಂತ ಹೇಳಿ ಒಂದು ದೂರನ ದಾಖಲು ಮಾಡ್ತಾರೆ. ಆದ್ರೆ ಈ ಒಂದು ಘಟನೆ ನಡೆದಿರೋದು ಕಳೆದ ಆಗಸ್ಟ್ ನಲ್ಲಿ, ಆದ್ರೆ ದೂರು ದಾಖಲಾಗಿರೋದು ನಿನ್ನೆ ಮೊನ್ನೆ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಆರೋಪವನ್ನು ಸಹ ಈ ಹುಡುಗನ ಮೇಲೆ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ನಂತರದಲ್ಲಿ ಪೊಲೀಸ್ನವರು ಒಬ್ಬ ಮೈನರ್ ಹುಡುಗನ ಟ್ರೀಟ್ಮೆಂಟ್ ಆಗ್ಲಿ ಅಥವಾ ಆತನಿಗೆ ಯಾವ ರೀತಿ ವಿಚಾರಣೆಯನ್ನ ಮಾಡ್ಬೇಕು ಅನ್ನೋದಕ್ಕೆ ಒಂದು ಬೇರೆ ರೀತಿಯ ಮಾರ್ಗ ಇರುತ್ತೆ. ಆದ್ರೆ ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕೊಂಡು ಕತ್ತಲು ರೂಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ವಿಚ್ ಅನ್ನ ಆಫ್ ಮಾಡಿ, ನೀನೇನಾದ್ರೂ ಒಪ್ಕೊಳ್ತಾ ಇದ್ರೆ ನಿನ್ನ ತಂದೆ ತಾಯಿ ವಿರುದ್ಧ ಕೇಸನ್ನ ಹಾಕ್ತೀವಿ, ಅವ್ರನ್ನ ಒಳಗಡೆ ಹಾಕ್ತೀವಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡುವ ಮೂಲಕ ಆ ಹುಡುಗನಿಂದ ತಪ್ಪು ಒಪ್ಪಿಗೆ ವಿಡಿಯೋವನ್ನ ಮಾಡಿಸ್ಕೊಂಡಿದ್ದಾರೆ. ಅದೇ ರೀತಿ ಸಾಕಷ್ಟು ರೀತಿಯ ಚಿತ್ರಹಿಂಸೆಯನ್ನ ನೀಡಿ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಅವರ ತಂದೆ ಆಗಿರ್ಬೋದು, ಸ್ವತಃ ಬಾಲಕನೇ ಹೇಳಿದ್ದಾನೆ ಯಾವ ರೀತಿ ಚಿತ್ರಹಿಂಸೆಯನ್ನ ಮಾಡಿದ್ದಾರೆ ಅಂತ. ಈ ಪರಪ್ಪನಗರ ಪೊಲೀಸರಿಗೆ ನೈತಿಕತೆ ಇಲ್ವಾ ಅನ್ನೋ ಪ್ರಶ್ನೆ ಉದ್ಗಡೆ ಆಗುತ್ತೆ. ಈ ಪೊಲೀಸರ ದರ್ಪ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂದ್ರೆ ಇವರಿಗೆ ಯಾರ ಭಯವೂ ಇಲ್ಲ. ಮೈನರ್ ಹುಡುಗನನ್ನ ಕರೆದುಕೊಂಡು ಬಂದು, ಅದು ಕೂಡ 11 ವರ್ಷದ ಒಬ್ಬ ಬಾಲಕನನ್ನ ಕರೆದುಕೊಂಡು ಬಂದು ಈ ರೀತಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇವರು ಬೇರೆಯವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಅದೇ ರೀತಿ ಈ ಎಲ್ಲಾ ಆರೋಪಗಳು ಸತ್ಯ ಆದ್ರೆ ಖಂಡಿತವಾಗಿಯೂ ಅವರು ಸಹ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಒಳಪಡಬೇಕಾದ ಅವಶ್ಯಕತೆ ಬರುತ್ತೆ. ವಿದ್ಯಾ, ಗಿರೀಶ್, ಡೀಟೇಲ್ಸ್ಗೆ ಈ ಆರೋಪ ಹತ್ರ ಇತ್ತು ಸತ್ಯಕ್ಕೆ ಅನ್ನೋದಾದ್ರೆ ಪೊಲೀಸರ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ಳೇಬೇಕಾಗುತ್ತೆ. ನೋಡೋಣ ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ.